ಇನ್ನು ಕಾಂಗ್ರೆಸ್ ಮನೆಯಲ್ಲೂ ಕೂಡ ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದ್ರೆ ನೇರವಾಗಿ ಎದೆ ಮುಟ್ಕೊಂಡು ಉತ್ತರ ಕೊಡುವಂಥ ಯಾವುದೇ ಒಬ್ಬ ನಾಯಕ ಇಲ್ಲ. ಅಫ್ಕೋರ್ಸ್ ಹೊರನೋಟಕ್ಕೆ ಹೇಳ್ತಾರೆ, ಕ್ಯಾಮ್ರಾ ಮುಂದೆ ಹೇಳ್ತಾರೆ, ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ. ಆದರೆ ಕಾಂಗ್ರೆಸ್ ಮನೆಯೊಳಗಿನ ಶೀತಲ ಸಮರ ಕೂಡ ತುಂಬ ಜೋರಾಗಿಯೇ ನಡೀತಾ ಇದೆ. ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕು ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಮುಂದಾಗ್ತಾ ಇದ್ದಾರೆ. ಆದರೆ ಈಗ ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತೆ DCM DK ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹೊಸ ಹೆಸರನ್ನ ಇಟ್ಟಿದ್ದಾರೆ. ಅದೇನಪ್ಪ ಅಂದರೆ ಸ್ವಾಭಿಮಾನಿ ಸಮಾವೇಶದ ಬದಲಾಗಿ ಜನಕಲ್ಯಾಣ ಸಮಾವೇಶ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬೆಂಬಲಿಗರು ನೇರವಾಗಿ ಏನೂ ಮಾತಾಡ್ತಾ ಇಲ್ಲ. ಆದರೆ ಈ ಹೆಸರು, ಈ ನಾಮಕರಣ, ಈ ವೇದಿಕೆ, ಪಕ್ಷ, ಸಿಂಬಲ್ ಏನೆಲ್ಲ ಗೊಂದಲಗಳಿದೆಯೋ ಆ ಗೊಂದಲಗಳ ಬಗ್ಗೆ ನಾಯಕರು ಹಾಗೂ ಕಾರ್ಯಕರ್ತರು ಒಳೊಳಗೆ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಸಮಾವೇಶದ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ. ಈ ಸಮಾವೇಶ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಬಿಜೆಪಿಯಲ್ಲಿ ಬಹಿರಂಗ ಸಮರ, ಕಾಂಗ್ರೆಸ್ನಲ್ಲಿ ಶೀತಲ ಸಮರ. ಬಿಜೆಪಿಯಲ್ಲಿ ಹಾದಿ ಬೀದಿ ರಂಪಾಟ, ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಸೆಣಸಾಟ. ಸದ್ಯಕ್ಕೆ ಎಲ್ಲರ ಕಣ್ಣು ಬಿಜೆಪಿ ಕಡೆಯೇ ನೆಟ್ಟಿದೆ. ಕಾಂಗ್ರೆಸ್ ನಾಯಕರ ನಡುವಿನ ಮುಸುಕಿನ ಗುದ್ದಾಟಕ್ಕೇನೂ ಕೊರತೆ ಇಲ್ಲ. ಉಪಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿ ಖುಷಿಯಲ್ಲಿರೋ ಕಾಂಗ್ರೆಸ್ ನಾಯಕರು ಇದೀಗ ಸಮಾವೇಶದ ಹೆಸರಿನಲ್ಲಿ ಆಂತರಿಕ ರಾಜಕೀಯ ಜೋರು ಮಾಡಿದ್ದಾರೆ. ಮೊದಲು ಹಾಸನ ಸಮಾವೇಶ ಆರಂಭ ಆಗಿದ್ದು ಸಿದ್ದರಾಮಯ್ಯ ಪರವಾಗಿ, ಸಿದ್ದರಾಮಯ್ಯ ಒಬ್ಬರ ವಿಷಯಕ್ಕಾಗಿ. ಆದರೆ ಯಾವಾಗ ದೆಹಲಿ ಮಟ್ಟದಲ್ಲೂ ಇದಕ್ಕೆ ಅಪಸ್ವರ ಕೇಳಿ ಬಂತು, ಹಾಸನ ಸಮಾವೇಶದ ಸ್ವರೂಪವೇ ಬದಲಾಗಿದೆ. ಹಾಸನ ಸಮಾವೇಶ ಕಂಪ್ಲೀಟ್ ಆಗಿ ಪಕ್ಷದ ಚೌಕಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ, ಪಕ್ಷದ ಚಿಹ್ನೆ, ಪಕ್ಷದ ಹೆಸರಿನಲ್ಲೇ ನಡೆಯಲಿದೆ. ಎಲ್ಲಾ ಸಿದ್ಧತೆಗಳನ್ನು ಮಾಡಿ ಮುಗಿಸಿದ ಸಿದ್ದರಾಮಯ್ಯ ಆಪ್ತರ ವೇದಿಕೆಗೆ DK ಶಿವಕುಮಾರ್ ಹೋಗಿ ಪಕ್ಷದ ಬಾವುಟ ಹಾಕಲು ನಿರ್ಧರಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಹೆಸರು ಬದಲಾವಣೆಗೆ ಚರ್ಚೆ ನಡೆಸಲಾಗಿದೆ. ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಎಂದು ಹೆಸರು ಬದಲಾಗುವ ಸಾಧ್ಯತೆ ಇದೆ. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ DKಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದ್ದು, ಸಭೆಗೆ ಆಗಮಿಸಿದ ಹಳೆ ಮೈಸೂರು ಭಾಗದ ನಾಯಕರಿಂದ ಸಮಾವೇಶಕ್ಕೆ ಹೆಸರು ಸೂಚಿಸಲಾಗಿದೆ. ಹೆಚ್ಚು ಪಕ್ಷದ ಬಾವುಟ, ಬ್ಯಾನರ್ ಹಾಕಿ ಎಂದು DK ಶಿವಕುಮಾರ್ ತಾಕೀತು ಮಾಡಿದ್ದಾರೆ. ಇದು ACC ಅಧ್ಯಕ್ಷರ ಪಾರ್ಟಿ, ನಾಯಕರ ಪಾರ್ಟಿ, ಎಲ್ಲ ನಾಯಕರ ಭಾವಚಿತ್ರವೂ ಇರಬೇಕೆಂದು ಸೂಚಿಸಿದ್ದಾರೆ. ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ. ಜನರಿಗೆ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ. ಹಾಸನ ಸಮಾವೇಶವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇಕೆ DK ಶಿವಕುಮಾರ್ ಎನ್ನುವ ಸಹಜ ಕುತೂಹಲ ಈಗ ಎಲ್ಲರದ್ದು. ಹೇಳಿ ಕೇಳಿ ಹಾಸನ ಒಕ್ಕಲಿಗರ ಪ್ರಾಬಲ್ಯ ಇರುವ ಜಿಲ್ಲೆ. ಈಗಾಗಲೇ ಒಕ್ಕಲಿಗ ನಾಯಕತ್ವ ತಮ್ಮ ಹಿಡಿತಕ್ಕೆ ಬರುತ್ತಿದೆ ಎಂದು ಸಾಬೀತು ಮಾಡಲು ಹೊರಟಿರುವ DKಶಿ ಚನ್ನಪಟ್ಟಣದ ಸೋಲಿನ ಮೂಲಕ HDKಗೆ ಮರ್ಮಾಘಾತ ಕೊಟ್ಟಿದ್ದಾರೆ. ಇದೀಗ ಹಾಸನಕ್ಕೂ ಲಗ್ಗೆ ಇಡಲು ಸಮಾವೇಶವೇ ಸೂಕ್ತ ಸಂದರ್ಭ. ಈ ಹಿಂದೆ ಲೋಕಸಭೆ ಚುನಾವಣೆ ವೇಳೆ ಹಾಸನದ ಉಸ್ತುವಾರಿಯಾಗಿದ್ದ DK ಸುರೇಶ್ ಹಾಸನದಲ್ಲಿ ತಮ್ಮ ಪ್ರಾಬಲ್ಯ ಸಾಧಿಸಲು ಸಮಾವೇಶ ಸುವರ್ಣಾವಕಾಶ ಎಂದೇ ಭಾವಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಹಿಡಿತ ಸಾಧಿಸಲು ಹೇಳಿ ಮಾಡಿಸಿದ ಜಿಲ್ಲೆ ಹಾಸನ. ಒಕ್ಕಲಿಗ ಪ್ರಾಬಲ್ಯ ಇರುವ ಜಿಲ್ಲೆಯಲ್ಲೇ ತಾವು ಕೈಕಟ್ಟಿ ಕುಳಿತರೆ ಅವಕಾಶ ಕಳೆದುಕೊಂಡಂತೆ ಲೆಕ್ಕ. ಹಾಸನದ ಸಮಾವೇಶದ ಮೂಲಕ ಉಪಚುನಾವಣೆಯ ಕ್ರೆಡಿಟ್ ಒಬ್ಬರಿಗೆ ಮಾತ್ರವಲ್ಲ, ಇಡೀ ಪಕ್ಷಕ್ಕೆ ಸಲ್ಲಬೇಕು ಎಂಬ ಮೆಸೇಜ್ ಪಾಸ್ ಮಾಡಲು DK ಶಿವಕುಮಾರ್ ಹೊರಟಂತಿದೆ. ಹಾಸನದಲ್ಲೂ ಗಟ್ಟಿಯಾಗಿ ನೆಲೆಯೂರಿ HDK ಕುಟುಂಬಕ್ಕೆ ಸೆಡ್ಡು ಹೊಡೆಯುವ ಮತ್ತೊಂದು ವೇದಿಕೆ ಇದಾಗಿದೆ. ಹೀಗಾಗಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಹಾಸನ ಸಮಾವೇಶವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ DK ಶಿವಕುಮಾರ್. ಇನ್ನು ಹಾಸನ ಸಮಾವೇಶದ ಜನಕರಲ್ಲಿ ಒಬ್ಬರಾದ KN ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕಣ್ಣು ನೆಟ್ಟಿದ್ರು. ಅವರಿಗೆ DK ಸುರೇಶ್ ಮಾತಿನಲ್ಲೇ ತಿವಿದಿದ್ದಾರೆ. ರಾಜಣ್ಣ ಅವರು ಬಹಳ ಹಿರಿಯ ನಾಯಕರು. ಅವರು ಸರ್ವ ಪಕ್ಷದ ನಾಯಕರಿಗಿನ್ನ ಹೆಚ್ಚು ಶಕ್ತಿ ಇರ್ತಕ್ಕಂಥವ್ರು. ಅವರ ನಾಯಕತ್ವದಲ್ಲಿ ಪಕ್ಷ ಇನ್ನೂ ಜಾಸ್ತಿ ಸಂಘಟನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಅವರು ದಳದವ್ರನ್ನ BJPಯವ್ರ ಜೊತೆ ಒಳ್ಳೆ ಸಖ್ಯ ಇಟ್ಕೊಂಡಿದ್ದಾರೆ. ಅನೇಕರನ್ನ ಕರ್ಕೊಬರ್ಬೋದು ಪಕ್ಷಕ್ಕೆ ಅಂತ ಕಾಣಿಸ್ತದೆ. ಹಾಗಾಗಿ ಪಕ್ಷದ ನೇತೃತ್ವವನ್ನು ವಹಿಸಲಿಕ್ಕೆ ತುಡಿತದಲ್ಲಿದ್ದಾರೆ. ಗೆದ್ದು ಬೀಗುತ್ತಿರುವ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಎಂದು ಕೇಳಿದ್ರೆ ಇಲ್ಲ ಎಂಬುದೇ ಉತ್ತರ. ಬಿಜೆಪಿಯಷ್ಟು ಬಹಿರಂಗವಾಗಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ನಡೆಯುತ್ತಿಲ್ಲ. ಕೇವಲ ಶೀತಲ ಸಮರಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬುದಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರ ಪುಣ್ಯ.
ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.